ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಅವನಲ್ಲಿಯೇ ಚಿತ್ತ, ಅವನಲ್ಲಿಯೇ ನಮ್ಮ ಪ್ರಾಣ, ಅವನ ವಿಷಯವಾಗಿಯೇ ಯಾರಿಬ್ರು ಭೇಟಿಯಾದರೂ ಮಾತನಾಡುವುದು. ಹೀಗೆ ಮಾಡುವುದರಿಂದ ಜೀವನದಲ್ಲಿ ನಮಗೆ ತುಷ್ಯಂತಿ ಆನಂದ, ರಮಂತಿ ಸಂತೋಷ ಸಿಗತ್ತೆ. ಹೊರತು ಇನ್ನು ಯಾವ ವಿಧಾನದಿಂದಲೂ ನಮಗೆ ಜೀವನದಲ್ಲಿ ಸುಖ ಶಾಂತಿ ಸಿಗಲ್ಲ. ಮೈತ್ರೇಯ ಮಹರ್ಷಿಗಳು ಹಿಮಾಲಯ ಪ್ರದೇಶದಲ್ಲಿ, ಹರಿದ್ವಾರ ಋಷಿಕೇಶ ಆ ಭಾಗದಲ್ಲಿ ವಾಸವಾಗಿರ್ತಾರೆ. ವಿದುರ ದೇಶ ಸಂಚಾರವನ್ನು ಮಾಡುತ್ತಾ ಮೈತ್ರೇಯ ಮಹರ್ಷಿಗಳ ಆಶ್ರಮಕ್ಕೆ ಹೋಗ್ತಾನೆ. ಋಷಿಗಳು ಜ್ಞಾನಿ ವಿದುರನನ್ನು ಬರಮಾಡಿಕೊಳ್ತಾರೆ. ಲೋಕಾಭಿರಾಮ ಮಾತುಗಳು ಎರಡು ನಡೆದವು. ಅನಂತರ ವಿದುರ ಒಂದು ಮಹತ್ವಪೂರ್ಣ ಪ್ರಶ್ನೆಯನ್ನು ಕೇಳ್ತಾನೆ. ಆ ಪ್ರಶ್ನೆ ಏನು ಅಂದ್ರೆ, ಜೀವನದಲ್ಲಿ ಪ್ರತಿಯೊಬ್ಬರು ಸುಖ ಬೇಕು, ಸಂತೋಷ ಬೇಕು ಅಂತ ತುಡಿತಾ ಇರ್ತಾರೆ. ಎಲ್ಲರ ಹುಡುಕಾಟನೂ ಅದೇ. ಯಾರು ಯಾವ ಕೆಲಸ ಕಾರ್ಯವೇ ಮಾಡಲಿ, ಯಾವುದರಲ್ಲಿ ತನ್ನನ್ನು ಬೇಕಿದ್ರೂ ತೊಡಗಿಸಿಕೊಳ್ಳಲಿ, ಆದ್ರೆ ಅದರ ಹಿಂದಿರುವ ಉದ್ದೇಶ ಏನು? ಸುಖ ಬೇಕು, ಆನಂದ ಬೇಕು.